ಸಕ್ಕರೆ ಬೇಡ, ಹಾಲು ಬೇಡ. ಕೇವಲ 3 ಸಾಮಗ್ರಿನ ಬಳಸ್ಕೊಂಡು ತುಂಬಾ ರುಚಿಯಾದ ಸಿಹಿಯನ್ನು ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಹಸಿ ತೆಂಗಿನಕಾಯಿನ ಬಳಸ್ಕೊಂಡು ಮಕ್ಕಳಿಗೆ, ದೊಡ್ಡವ್ರಿಗೆ ಇಷ್ಟವಾಗುವಂಥ ಒಂದು ಸೂಪರ್ ಸಿಹಿಯನ್ನು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಮಾಡೋದು ತುಂಬಾ ಸುಲಭ, ಕಡಿಮೆ ಸಮಯ ಹಾಗೆ ಸಾಮಗ್ರಿ ಇದ್ದರೆ ಸಾಕಾಗುತ್ತೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಕಲ್ಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು, ಹಾಗೆ ಇದ್ರ ಸಿಪ್ಪೆ ಅನ್ನೋದು ಉದುರೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ಕಲರ್ ಕೂಡ ಚೇಂಜ್ ಆಗಿದೆ, ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಬ್ಲ್ಯಾಕ್ ಕಲರ್ ಆಗೋ ತನಕ ಹುರ್ಕೊಳ್ಬೇಕಂತ ಏನಿಲ್ಲ. ಇದನ್ನು ಒಂದು ಕಡೆ ಹುರ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿನ ತೊಗೊಳ್ತಾ ಇದ್ದೀನಿ. ಅರ್ಧ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ತುರಿದು ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರ್ತೀನಿ. ಇದನ್ನು ನಂತರ ಉಪಯೋಗಿಸ್ಕೊಳ್ಳೋಣ. ನೋಡಿ, ಈಗ ನಾನು ಕಡಲೆ ಬೀಜವನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಹೈ ಫ್ಲೇಮಲ್ಲೆಲ್ಲ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬಾ ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕು. ತಣ್ಣಗಾದ ನಂತರ ಇದ್ರ ಸಿಪ್ಪೆಯನ್ನೆಲ್ಲ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕೈಯಲ್ಲಿ ರಬ್ ಮಾಡಿದ್ರೆ ಕೂಡಲೇ ಸಿಪ್ಪೆ ಎಲ್ಲ ಉದುರು ಹೋಗ್ತಾ ಇದೆ. ಈ ರೀತಿ ಸಿಪ್ಪೆನೆಲ್ಲ ತೊಗೊಳ್ಬೇಕಾಗತ್ತೆ. ಈಗ ಸಿಪ್ಪೆ ಎಲ್ಲ ಹಾಗೆ ಇರುತ್ತೆ, ಇದನ್ನು ತೆಗಿಯೋದಕ್ಕೆ ಒಂದು ಜಾಲರಿ ಇರುವಂತಹ ಸೌಟು ಇರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ತಗೊಳ್ಬೋದು. ಸಿಪ್ಪೆನೆಲ್ಲ ಚೆನ್ನಾಗಿ ತೊಗೊಳ್ಬೇಕಾಗತ್ತೆ. ಸಿಪ್ಪೆಲ್ಲ ಇದ್ದರೆ ಬ್ಲ್ಯಾಕ್ ಕಲರ್ ಹಾಗೆ ಬಂದುಬಿಡುತ್ತೆ ರೆಸಿಪಿಯಲ್ಲಿ ಕೂಡ. ಈ ರೀತಿ ಸೌಟಿದ್ದರೆ ಇದನ್ನು ಉಪಯೋಗಿಸ್ಕೊಂಡು ಸಿಪ್ಪೆನೆಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸಿಪ್ಪೆಲ್ಲ ಕೂಡಲೇ ಉದುರೋಗ್ಬಿಡುತ್ತೆ ಕೆಳಗಡೆ. ನೋಡಿ, ಈ ರೀತಿ ಕ್ಲೀನಾಗಿರೋಂಥ ಕಡಲೆ ಬೀಜ ರೆಡಿ ಆಗುತ್ತೆ. ಇದನ್ನು ಉಪಯೋಗಿಸ್ಕೊಂಡು ರೆಸಿಪಿ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ. ನಾನು ತೊಗೊಂಡಂಥ 1 ಕಪ್ಪು ತೆಂಗಿನಕಾಯಿ ಇದೆಯಲ್ಲ, ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೀವು ರೆಡಿಮೇಡ್ ತೆಂಗಿನಕಾಯಿ ಪೌಡ್ರ್ ಬರುತ್ತೆ, ಅದನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಅದು ಇನ್ನೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಸಿ ತೆಂಗಿನಕಾಯಿ ಇದ್ದರೆ ಈ ರೀತಿ ತುರಿದು ತೊಗೊಂಡು ನಂತರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ನೀವು ರೆಸಿಪಿನ ತುಂಬ ದಿವಸ ತನಕ ಇಟ್ಟರೂ ಕೂಡ ಕೆಡಲ್ಲ, ತುಂಬಾ ರುಚಿಯಾಗಿರುತ್ತೆ. ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. 2-3 ನಿಮಿಷದ ತನಕ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದರಲ್ಲಿರುವಂತಹ ಹಸಿ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ. ನೋಡಿ, ಈ ರೀತಿ ಉದುರುದ್ರಾಗಿ ಬಂದಿದೆ ನೋಡಿ. ಒಂದು 2-3 ನಿಮಿಷದ ತನಕ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈ ರೀತಿ ಉದುರು ಬಂದ ನಂತರ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ತಣ್ಣಗಾಗೋದಕ್ಕೆ ಇಟ್ಟಿರ್ತೀನಿ. ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ನನಗೆ ಈಗ ಬೆಲ್ಲ ಬೇಕು. ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸಿಹಿಗೆ. ಇನ್ನೂ ಸಿಹಿ ಕಮ್ಮಿ ತಿನ್ನೋರಾದರೆ ಒಂದು ಅರ್ಧದಿಂದ 3/4 ಕಪ್ ತೊಗೊಳ್ಬೋದು. ಇದಕ್ಕೊಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು 1/4 ಕಪ್ಗಿಂತಲೂ ಕಡಿಮೆ ನೀರನ್ನು ಹಾಕ್ಕೊಂಡು ಬೆಲ್ಲದ ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಆಯಿತು. ಬೆಲ್ಲದ ನೀರನ್ನು ಸೈಡಲ್ಲಿ ಇಟ್ಬಿಟ್ಟು ನಾನೀಗ ಕಡಲೆ ಬೀಜನ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಿ ಇದನ್ನು ಪೌಡ್ರ್ ಮಾಡ್ಕೊಳ್ಳುವಾಗ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀವಿ. ಈ ರೆಸಿಪಿ ಮಾಡ್ಕೊಳ್ಳುವಾಗ ನೀವು ತರ್ತರಿಯಾಗಿ ಮಾಡ್ಕೊಳ್ಬೇಕಂತೇನಿಲ್ಲ. ನೋಡಿ, ಈ ರೀತಿ ಮುದ್ದೆ ಆಗುತ್ತೆ, ಅಲ್ಲಿ ತನಕ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಅಂಟು ಬರಬೇಕು. ನೋಡಿ, ಈ ರೀತಿ ಇದ್ದರೆ ಆಯಿತು. ತರ್ತರಿ ಇದ್ದರೆ ಪರವಾಗಿಲ್ಲ, ಆದರೆ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಅದೇ ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಂಡಂತಹ ಕೋಕೋನಟ್ ಪೌಡ್ರನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. 1 ರೌಂಡು ಅಥವಾ 2 ರೌಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಕೋಕೋನಟ್ ಪೌಡ್ರ್ ಕೂಡ ರೆಡಿಯಾಗಿದೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ ಅದನ್ನು ನೀವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು, ಬೇರೆ ರೆಸಿಪಿಗೆಲ್ಲ ಉಪಯೋಗಿಸ್ಕೊಳ್ಬೋದು. ಬೆಲ್ಲದ ನೀರು ಕೂಡ ರೆಡಿಯಾಗಿದೆ. ಈಗ ಬೆಲ್ಲದ ನೀರನ್ನು ನಾನು ಇದೀಗ ಸೋಯಿಸ್ಕೊಳ್ತಾ ಇದ್ದೀನಿ. ಇದರಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕಸ ಕಡ್ಡಿ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಇದೀಗ ರೆಡಿಯಾಗಿದೆ ಬೆಲ್ಲದ ನೀರನ್ನು ಕೂಡ. ಒಂದು ಕುದಿ ಬರಬೇಕು, ಒಂದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ, ಈ ರೀತಿ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಕಡಲೆ ಬೀಜದ ಮಿಶ್ರಣವನ್ನು ಇದೀಗ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ಒಂದು ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ನಾನೀಗ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲದ ನೀರು ಜೊತೆಗೆ ಕಡಲೆ ಬೀಜದ ಈ ಮಿಶ್ರಣ ಅನ್ನೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಉಂಡೆ ಎಲ್ಲ ಇದ್ದರೆ ಹೋಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ವಿಕ್ಕಾಗುತ್ತೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ, ಹೆಚ್ಚು ಸಮಯ ಕೂಡ ಬೇಕಾಗಿಲ್ಲ. ರೆಡಿಮೇಡ್ ಕೋಕೋನಟ್ ಪೌಡ್ರೆಲ್ಲ ಇದ್ರಂತೂ ಬೇಗನೆ ಆಗಿಬಿಡುತ್ತೆ. ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳೋದಷ್ಟೇ. ಇವಾಗ ರೆಡಿ ಮಾಡ್ಕೊಂಡಂಥ ಕೋಕೋನಟ್ ಪೌಡ್ರನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲೆಲ್ಲ ಈ ಸಿಹಿಯನ್ನು ಮಾಡ್ಕೊಳ್ಬೋದು.
ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕಿದು. ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು, ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಆದರೆ ಇದರಲ್ಲಿ ತೆಂಗಿನಕಾಯಿಯಲ್ಲಿ ಜಿಡ್ಡಿನಂಶ ಇರುತ್ತೆ, ಹಾಗೆ ಕಡಲೆ ಬೀಜದಲ್ಲಿ ಕೂಡ ಜಿಡ್ಡಿನಂಶ ಇರೋದ್ರಿಂದ ಅದೇ ಮಿಶ್ರಣ ಇದರಲ್ಲಿ ಎಣ್ಣೆಯ ಜಿಡ್ಡಿನಂಶದಲ್ಲೇ ರೆಡಿ ಮಾಡ್ಕೊಳ್ಬೋದು. ಹಾಕ್ಕೊಂಡ್ರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಈ ರೆಸಿಪಿಯನ್ನು 3 ಸಾಮಗ್ರಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದೀಗ ಮಿಕ್ಸ್ ಮಾಡಿಕೊಂಡು ಒಂದು ಮುದ್ದೆ ರೀತಿ ಆಗ್ತಾಯಿದೆ. ಫ್ರೆಂಡ್ಸ್, ನಾನು ಮಾಡ್ತಾ ಇರುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆಲ್ಲ ರೆಸಿಪಿಯನ್ನು ಶೇರ್ ಮಾಡಿ. ನೀವು ಫೇಸ್ಬುಕ್ಕಿಂದ ಈ ರೆಸಿಪಿನ ನೋಡ್ತಾ ಇದ್ದರೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇದನ್ನೀಗ ಚೆನ್ನಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಒಂದು ಮಿಶ್ರಣ ಒಂದೊಂದು ಚೂರು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ರೀತಿ ಆಗ್ತಾಯಿದೆ, ಕೈಗೆ ಒಂದು ಚೂರು ಅಂಟ್ತಾ ಇಲ್ಲ. ಈ ಹಂತದಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ಮಿಶ್ರಣ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಒಂದು ಬಟರ್ ಪೇಪರ್ನಲ್ಲೇ ಹಾಕ್ಕೊಳ್ಬೇಕು. ಬಟರ್ ಪೇಪರ್ಗೆ ಈ ರೀತಿ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ, ಅಂಟ್ಕೊಳ್ಬಾರ್ದು. ಹಾಗೆ ತೆಗಿಯೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ನೀವು ಇದನ್ನು ಉಂಡೆ ರೀತಿಯೂ ಮಾಡ್ಕೊಳ್ಬೋದು ಅಥವಾ ಬೇರೆ ಶೇಪಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕಿ ರೀತಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೀಗ ನೋಡಿ ಈ ರೀತಿ ಅಗಲ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಅಗಲ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂಟ್ತಾ ಇದೆ ಅನಿಸಿದ್ರೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಬೋದು. ಅಂಟಲ್ಲ, ಯಾಕೆಂದರೆ ಅದರಲ್ಲೇ ಜಿಡ್ಡಿನಂಶ ಇರೋದ್ರಿಂದ ಅಂಟಲ್ಲ. ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಇದನ್ನು ಲೈನ್ಸ್ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನ್ಸ್ ಹಾಕಿ ಇಟ್ಕೊಂಡ್ರೆ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಡ್ಬೋದು, ಅಥವಾ 1 ಗಂಟೆ ಹೊತ್ತು ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಕೂಡ ಇಟ್ಕೊಂಡ್ರೆ ಕೂಡಲೇ ಇದು ಗಟ್ಟಿಯಾಗಿ ಬಿಡುತ್ತೆ. ನೋಡಿದೀಗ ಸ್ಕ್ವೇರ್ ಶೇಪಲ್ಲಿ ರೈಸ್ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಂತಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ಹಸಿ ತೆಂಗಿನಕಾಯಿನ ಬಳಸಿರೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಲೂ ಮೆನ್ಷನ್ ಮಾಡಿ. ನಿಮಗೆ ಯಾವ ರೆಸಿಪಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಬ್ರೇಕ್ಫಾಸ್ಟ್ ರೆಸಿಪಿನ ಅಥವಾ ಸ್ನ್ಯಾಕ್ಸ್ ರೆಸಿಪಿನ, ಸ್ವೀಟ್ ರೆಸಿಪಿನ, ಅದನ್ನು ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಇದನ್ನು ಹಸಿ ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನೀವು ತಿಂಗ್ಳುಗಟ್ಟಲೆ ಇಟ್ಟರೂ ಕೂಡ ಇದು ಕೆಡಲ್ಲ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಹಾಗೆ ಹೊರಗಡೆನೂ ಕೂಡ ಇಟ್ಕೊಳ್ಬೋದು. ನೋಡಿ, ಎಷ್ಟು ಸಾಫ್ಟಾಗಿದೆ, ಬರ್ಫಿ ಥರನೇ ಇದೆ. ಚಿಕ್ಕಿನೂ ಅಲ್ಲ ಇದು, ಬರ್ಫಿನೂ ಅಲ್ಲ, ಆ ರೀತಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.